ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 224ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮಹಿಳೆಯರಿಗೆ ಅನ್ವಯವಾಗತಕ್ಕಂತಹ, ವಿಶೇಷವಾಗಿ ಅವರಿಗೆ ಉಪಯುಕ್ತವಾಗತಕ್ಕಂತಹ ಕೆಲವು ಆಸನಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅನೇಕ ಮಹಿಳೆಯರಲ್ಲಿ ಆ ಒಂದು ಚಲನಾ ಸಾಮರ್ಥ್ಯ ಚೆನ್ನಾಗೇ ಇರುತ್ತೆ. ದಿ ಮಸಲ್ಸ್ ಆರ್ ಮೋರ್ ಫ್ಲೆಕ್ಸಿಬಲ್ ನಾರ್ಮಲಿ. ಅದು ಅವರ ಒಂದು ಆಂತರಿಕ ವ್ಯವಸ್ಥೆಯ ಪರಿಣಾಮದಿಂದಾಗಿ ಉಂಟಾಗಿರ್ತಕ್ಕಂಥದ್ದು. ಅದೇ ರೀತಿ ಆ ಸ್ನಾಯುಗಳು ಹೆಚ್ಚಿನ ಒತ್ತಡವನ್ನು ಸಹ ತೆಗೆದುಕೊಳ್ಳೋದಿಲ್ಲ. ದೇ ಆರ್ ಫ್ಲೆಕ್ಸಿಬಲ್, ಬಟ್ ಇನ್ ಮೆನಿ ಕೇಸಸ್ ದೇ ಆರ್ ನಾಟ್ ವೆರಿ ಸ್ಟ್ರಾಂಗ್. ಆ ಕಾರಣದಿಂದಾಗಿ ಈ ಸೊಂಟದ ಭಾಗದ ನೋವು ಅನೇಕ ಮಹಿಳೆಯರನ್ನು ಕಾಡ್ತಕ್ಕಂಥದ್ದು ಕಾಣ್ತಾ ಇರ್ತೀವಿ. ಅದರಲ್ಲೂ ವಿಶೇಷವಾಗಿ ಈ ಋತುಸ್ರಾವದ ಸಮಯದಲ್ಲಿ ಅನೇಕ ಆಂತರಿಕ ಕಾರಣಗಳಿಂದಾಗಿ ಸಹ ಇದು ಮತ್ತಷ್ಟು ಉಲ್ಬಣಗೊಳ್ಳುತ್ತಕ್ಕಂತಹ ಸನ್ನಿವೇಶಗಳನ್ನು ಗಮನಿಸ್ತಾ ಇರ್ತೀವಿ. ಈ ಸೊಂಟದ ಸುತ್ತಲಿರತಕ್ಕಂತಹ ಸ್ನಾಯು ವ್ಯವಸ್ಥೆ, ದಟ್ ಇನ್ಕ್ಲೂಡ್ಸ್ ದಿ ಅಬ್ಡಾಮಿನಲ್ ರೀಜನ್, ಇವುಗಳನ್ನು ಸಮರ್ಪಕವಾಗಿ ಇಟ್ಕೊಳ್ತಕ್ಕಂಥದ್ದು, ಅವುಗಳ ಕಾರ್ಯಕ್ಷಮತೆಯನ್ನು ಚೆನ್ನಾಗಿ ಇಟ್ಕೊಳ್ತಕ್ಕಂತಹದ್ದು ಅಗತ್ಯ. ಆ ಕಾರಣದಿಂದ ಉಪಯುಕ್ತವಾಗತಕ್ಕಂತಹ ಕೆಲವು ಸುಲಭ ಚಲನೆಗಳನ್ನು ನಾವು ಈಗ ಗಮನಿಸೋಣ. ಈಗಾಗಲೇ ತಾವು ಇದನ್ನು ನಮ್ಮ ಇಂದಿನ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀರ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗಾಗಿ ಈ ಒಂದು ಸರಣಿಯನ್ನು ಮಾಡ್ತಾ ಇರೋದರಿಂದ ಮತ್ತೊಮ್ಮೆ ಅದರ ಪುನರುಕ್ತಿಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಉಸಿರಾಟ ಸಹಜವಾಗಿರಬೇಕು. ಈಗ ಬಲಗಾಲನ್ನು ಮಡಚಿ ಮಂಡಿಯನ್ನು ಹಿಡ್ಕೊಳ್ಳಿ. ಮಂಡಿಯನ್ನು ನಿಧಾನವಾಗಿ ಎದೆ ಕಡೆಗೆ ಚಲಿಸಬೇಕು. ಹಿಮ್ಮಡಿಯನ್ನು ಸಹ ಚಾಚಬೇಕು. ಯು ಶುಡ್ ಸ್ಟ್ರೆಚ್ ದಿ ಹೀಲ್, ಟೋಸ್ ಟುವರ್ಡ್ಸ್ ದಿ ನೀ. ಇದು ಬೆನ್ನುಗಂಬದ ಭಾಗಕ್ಕೆ ಬಹಳ ಒಳ್ಳೆಯದು. ಮತ್ತು ಪೃಷ್ಠದ ಸ್ನಾಯುಗಳು ತನ್ಮೂಲಕ ಬೆನ್ನುಗಂಬದ ಸ್ನಾಯುಗಳು ಇವೆಲ್ಲವೂ ಈ ಒಂದು ಸುಲಭ ಚಲನೆಯಲ್ಲಿ ಸಚೇತನಗೊಳ್ಳುತ್ತೆ. ಒಳ್ಳೆಯ ಉಸಿರಾಟದೊಂದಿಗೆ ಸುಮಾರು 15 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು. ನಂತರ ಬಲಗಾಲನ್ನು ವಿರಮಿಸಿ, ಎಡಗಾಲು ಫೋಲ್ಡ್ ಲೆಫ್ಟ್ ಲೆಗ್, ಹೋಲ್ಡ್ ದಿ ನೀ, ಪ್ರೆಸ್ ದಿ ನೀ ಟುವರ್ಡ್ಸ್ ದಿ ಚೆಸ್ಟ್. ಸೊ ದಿಸ್ ಈಸ್ ವೆರಿ ಗುಡ್ ಫಾರ್ ದಿ ಗ್ಲೂಟಿಯಲ್ ಮಸಲ್ಸ್ ಆ್ಯಂಡ್ ದೆನ್ ದಿ ಬ್ಯಾಕ್ ಮಸಲ್ಸ್. ಮತ್ತು because of the pressure against the abdominal region, it also helps a good massaging of the intestinal organs and muscles. Relax the right leg. ಮತ್ತೊಮ್ಮೆ ಬಲಗಾಲು. ಈ ಒಂದು ಚಲನೆಯನ್ನು ಸುಮಾರು ಒಂದು 4ರಿಂದ 5 ಬಾರಿ ಮಾಡ್ಬೋದು. ಮತ್ತು ಇದನ್ನು ಪ್ರತಿನಿತ್ಯದ ಅಭ್ಯಾಸದಲ್ಲಿ ಅಳವಡಿಸ್ಕೊಂಡ್ರೆ, ಅದು ನೀವು ಸಂಜೆ ಕಚೇರಿಯಿಂದ ಬಂದ ಮೇಲೆ ಆಗ್ಬೋದು, ಅಥವಾ ಮನೇಲಿರೋರಾದರೆ ಮಧ್ಯಾಹ್ನದ ವೇಳೆಯಲ್ಲೇ ಆಗ್ಬೋದು, ಊಟಕ್ಕೆ ಮುನ್ನ ಅಥವಾ ತಿಂಡಿಗೆ ಮುನ್ನ ಈ ಒಂದು ರೀತಿಯ ಚಲನೆಗಳನ್ನು ಒಂದು 15ರಿಂದ 20 ನಿಮಿಷ ಇದಕ್ಕೆ ಮೀಸಲಾಗಿಟ್ಟು ಮಾಡಿದ್ರೆ ಅದು ಬೆನ್ನುಗಂಬದ ಆರೋಗ್ಯವನ್ನು ಕಾಯ್ದುಕೊಳ್ಳೋದರಲ್ಲಿ ಬಹಳ ಸಹಕಾರಿ. ಎಡಗಾಲನ್ನು ವಿರಮಿಸಿ, ನಂತರದ ಒಂದು ಚಲನೆ ಬಲಗಾಲು ಅರ್ಧ ಪದ್ಮಾಸನ ಈಗ ಮಾಡ್ತಕ್ಕಂಥದ್ದು. ಹಿಮ್ಮಡಿ ಎಷ್ಟು ಕೆಳಕಾಗುತ್ತೋ ಅಷ್ಟು ಕೆಳಗೆ ತೊಗೊಳ್ಳೋದು. ಕೆಲವರಿಗೆ ಮಂಡಿಯ ಕೀಲಿನ ತೊಂದರೆ ಇದ್ದು ಅಂಥವ್ರಿಗೆ ಇಷ್ಟು ಮಡ್ಚಕ್ಕಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ಮೇಲಕ್ಕೆ ತೊಗೊಳ್ಳಿ, ಇಲ್ಲಿ ಹಾಗೆ ಈ ರೀತಿ ಮಾಡ್ಬೋದು. ಅದರ್ವೈಸ್ ಯು ಕ್ಯಾನ್ ಪುಲ್ ಇಟ್ ಡೌನ್. ಎಷ್ಟಾಗುತ್ತೋ ಅಷ್ಟು ಒಳಗೆ ಕೇಳ್ಕೊಬೋದು. ಇಲ್ಲಿ ವಿಶೇಷವಾಗಿ ಉಸಿರನ್ನು ಸಾಧ್ಯವಾದಷ್ಟು ನಿಧಾನವಾಗಿ ಒಳಗೆ ತಗೋಬೇಕು. ಬೆನ್ನುಗಂಬದ ಮೂಲ ಭಾಗವನ್ನು ತಲುಪುವ ಪ್ರಯತ್ನವನ್ನು ಮಾಡಬೇಕು. ದಟ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಅಬ್ಡಾಮಿನಲ್ ಕ್ಯಾವಿಟಿ ಶುಡ್ ಬಿಕಮ್ ಡೀಪ್, ಪೆನಿಟ್ರೇಟಿಂಗ್ ಇನ್ ಟು ದಿ ಬೇಸ್ ಆಫ್ ದಿ ಸ್ಪೈನ್. ಸೊ ಇದು ಆ ಸ್ಯಾಕ್ರೋ ಇಲಿಯಾಕ್ ಜಾಯಿಂಟ್, ಬೆನ್ನುಗಂಬ ಮತ್ತು ಪೃಷ್ಠದ ಕೀಲಿನ ಸಂಧಿ ಬಂಧನ, ಅದಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಬಲಗಾಲನ್ನು ವಿರಮಿಸಿ, ಎಡಗಾಲನ್ನು ಮಡಚಿ, ಫೋಲ್ಡ್ ಲೆಫ್ಟ್ ಲೆಗ್, ಅರ್ಧ ಪದ್ಮಾಸನ. ಈ ಎಲ್ಲ ಚಲನೆಗಳಲ್ಲಿ ಉಸಿರಾಟಕ್ಕೆ ಬಹಳ ಪ್ರಾಮುಖ್ಯತೆ
ಉಸಿರಾಟ ನಾವು ಸಮರ್ಪಕವಾಗಿ ಸರಿಯಾಗಿತ್ತು ಅಂತ ಹೇಳಿದ್ರೆ ಅದು ಆಸನದ ಮೌಲ್ಯವನ್ನು ವೃದ್ಧಿಸುತ್ತೆ, ಮನಸ್ಸಿಗೂ ಸಹ ಹಿತವಾಗಿರುತ್ತೆ. ನಿಧಾನವಾಗಿ ಎಡಗಾಲನ್ನು ವಿರಮಿಸಿ ಮತ್ತೊಮ್ಮೆ ಬಲಗಾಲು ಅರ್ಧ ಪದ್ಮಾಸನ. ಈ ಸೊಂಟದ ಮೂಲ ಭಾಗ ಅದು ಅನೇಕ ವೇಳೆ ಬಹಳಷ್ಟು ಮಹಿಳೆಯರಿಗೆ ಸೊಂಟದ ನೋವಿನ ಒಂದು ಉಗಮ ಸ್ಥಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಕಷ್ಟು ಒತ್ತಡಗಳಲ್ಲಿ ಬೀಳ್ತಾ ಇರುತ್ತೆ. ಅದರಲ್ಲೂ ಉದ್ಯೋಗಸ್ಥ ಮಹಿಳೆಯರು ಇಂದಿನ ದಿನದಲ್ಲಿ ಹೊರಗಿನ ಕೆಲಸವನ್ನು ಮಾಡಬೇಕು, ಒಳಗಿನ ಕೆಲಸವನ್ನು ಮಾಡಬೇಕು. ಮತ್ತು ಎಷ್ಟೇ ಆಧುನಿಕತೆ ಬಂದಿದ್ರೂ ಇವತ್ತಿಗೂ ಊಟ ಕೂತು ಮಾಡೋದಾದ್ರೂ ಅಡುಗೆಯನ್ನಂತೂ ನಿಂತು ಮಾಡಬೇಕಾಗುತ್ತೆ, ಬದಲಾಯಿಸಿ. ಈ ಎಲ್ಲ ಕಾರಣದಿಂದಾಗಿ ಈ ಬೆನ್ನುಗಂಬದ ಮೂಲ ಭಾಗದ ಮೇಲೆ ಬರ್ತಕ್ಕಂಥ ಒತ್ತಡಗಳು ಒಂದು ರೀತಿಯಲ್ಲಿ ಅನಿವಾರ್ಯವೇ. ಹಾಗಾಗಿ ಮಹಿಳೆಯರು ಈ ರೀತಿಯಾದಂಥ ಕೆಲವು ಸುಲಭ ಚಲನೆಗಳನ್ನು ಅಳವಡಿಸ್ಕೊಂಡಿದ್ದೇ ಆದರೆ, ಅಂದರೆ ದಿನದಲ್ಲಿ ಒಂದು ಅರ್ಧ ಗಂಟೆನಾದರೂ ಅವರಿಗಾಗಿ ಮುಡುಪಿಟ್ಟುಕೊಂಡ್ರೆ ಸಾಕಷ್ಟು ಅನುಕೂಲವನ್ನು ಪಡ್ಕೋಬೋದು. ಎಡಗಾಲನ್ನು ವಿರಮಿಸಿ